ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾವು ಹೊರಟಿರುವ ಸ್ಥಳ ತುಮಕೂರಿನ ಸಿದ್ಧಗಂಗಾ ಮಠ. ಈಗ ಸಮಯ 8:30 ಇಲ್ಲಿಂದ 3 ಅವರ್ ಅಥವಾ 4 ಅವರ್ ಜರ್ನಿ, 210 ಕಿಲೋಮೀಟ್ರು. ಬನ್ನಿ ಹೋಗೋಣ. ಹೋಗೋಕ್ಕೂ ಮುಂಚೆ ನನ್ನ ಚಾನಲ್ ಈಗ ಹೊಸ್ದಾಗಿ ನೋಡ್ತಾಯಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಒತ್ತೋದನ್ನು ಮರಿಬೇಡಿ. ಫೈನಲಿ ತುಮಕೂರಿಗೆ 5 hours 30 minutesಲ್ಲಿ ಬಂದಿದ್ದೀನಿ. ತುಮಕೂರಿಂದ ಅರ್ಧ ಕಿಲೋಮೀಟ್ರ್ ದೂರ ಕ್ಯಾತ್ಸಂದ್ರದಿಂದ ಅಲ್ಲಿಂದ ಅಲ್ಲಿ ಬಂದು ಕ್ಯಾತ್ಸಂದ್ರದಿಂದ ಅರ್ಧ ಕಿಲೋಮೀಟ್ರು ಸಿದ್ಧಗಂಗಾ ಮಠ ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ನೀವು ಯಾರಾದರೂ ಬರಬೇಕಂದ್ರೆ, ಚಿತ್ರದುರ್ಗದಿಂದ ಬರಬೇಕಂದ್ರೆ ತುಮಕೂರಿಂದ ಮತ್ತು ಕ್ಯಾತ್ಸಂದ್ರಕ್ಕೆ ಬರಬೇಕು. ಮತ್ತು ಬೆಂಗಳೂರಿನಿಂದ ಬರೋಕ್ಕಂದ್ರೆ ಕ್ಯಾತ್ಸಂದ್ರ ರೋಡಲ್ಲಿ ಬಂದು ಅಲ್ಲಿ ಲೊಕೇಶನ್ ಹಾಕೊಂಡು ಹೋದರೆ ಸಿದ್ಧಗಂಗಾ ಮಠಕ್ಕೆ ಬರ್ಬೋದು. ಸಿದ್ಧಗಂಗಾ ಮಠಕ್ಕೆ ಬರಲು ಇನ್ನೊಂದು ದಾರಿ ರೈಲ್ವೆ ಮೂಲಕ ಬರಬಹುದು. ನೋಡ್ಬೋದು. ಫೈನಲಿ ಸಿದ್ಧಗಂಗಾ ಮಠಕ್ಕೆ ಎಂಟ್ರಿ ಆಗಿದ್ದೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗೇ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತಿ ಮಹಾ ಪಾಠಶಾಲೆ 1917 ಶುರುವಾಗುತ್ತೆ. ಆ ಕಡೆ ಎಲ್ಲ ಕಾಲೇಜು, ಸಂಸ್ಕೃತ ಶಾಲೆಗಳು ಇದ್ದಾವೆ. ಬನ್ನಿ ಮುಂದಕ್ಕೆ ಹೋಗೋಣ. ಸಿದ್ಧಗಂಗಾ ಮಠ ಅಂತ ನಮಗೆ ಮೊದಲು ನೆನಪಾಗೋದೇ ಶ್ರೀ ಡಾಕ್ಟರ್ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು. ಅವರು 1930 ಮಾರ್ಚ್ 3ರಂದು ಶ್ರೀ ಉದ್ಯಾನ ಸ್ವಾಮಿಗಳ ಅವರಿಂದ ದೀಕ್ಷೆ ಪಡೀತಾರೆ. ಇಲ್ಲಿ ಅವ್ರ ಸ್ಟ್ಯಾಚು ನೋಡ್ಬೋದು. ಇಲ್ಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬನ್ನಿ ಮುಂದೆ ಸ್ವಾಮಿಗಳ ದರ್ಶನವನ್ನು ಪಡೆಯೋಣ. ಶಿವಕುಮಾರ ಸ್ವಾಮೀಜಿಗಳಿಗೆ ಧಾರವಾಡ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಅದಲ್ಲದೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯು ಸಹ ಇವರಿಗೆ ದೊರೆತಿದೆ. ಶ್ರೀಗಳಿಗೆ ದೀಕ್ಷೆಯನ್ನು ನೀಡಿದಂಥ ಶಿವಯೋಗಿಗಳ ಗದ್ದಿಗೆಯನ್ನು ತೋರಿಸ್ತೀನಿ. ಬನ್ನಿ. ಫಸ್ಟು ದಾಸೋಹಕ್ಕೆ ಹೋಗಿ ನಂತರ ಮುಂದಿನ ಕೆಲಸ ನೋಡೋಣ. ಬನ್ನಿ ದಾಸೋಹ ಹೋಗೋಣ.
ಭಕ್ತರು ದೇಣಿಗೆಯನ್ನು ಸಹ ನೀಡುತ್ತಾರೆ. ನೋಡ್ಬೋದು ಇಲ್ಲಿ ಭತ್ತ, ರಾಗಿ, ಅಕ್ಕಿ, ಇದು ಸಹ ರಾಗಿ. ಈ ಪ್ರಸಿದ್ಧವಾದ ಸ್ಥಳಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬರಲು ಕಾರಣವೇನೆಂದರೆ ಶ್ರೀ ಗೋಸಲ ಸಿದ್ದೇಶ್ವರರು ಅವರ ಪವಾಡ ತಪಸ್ಸಿನ ಶಕ್ತಿ ಪ್ರಭಾವದಿಂದ ಗಂಗಾ ಉದ್ಭವ ಆಗುತ್ತದೆ ಬಂಡೆಗಳ ಮಧ್ಯದಲ್ಲಿ. ಆ ಬೆಟ್ಟ ಯಾವುದಪ್ಪ ಅಂದರೆ ತೋರಿಸ್ತೀನಿ ನೋಡಿ. ಆ ಬಂಡೆಗಳ ಮಧ್ಯೆ ಗಂಗಾ ಉದ್ಭವಿಸಿದ ಶ್ರೀ ಗೋಸಲ ಸಿದ್ದೇಶ್ವರರು, ಅದರಿಂದ ಈ ಪ್ರಸಿದ್ಧ ಸ್ಥಳಕ್ಕೆ ಸಿದ್ಧಗಂಗಾ ಎಂದು ಹೆಸರು ಪ್ರಖ್ಯಾತವಾಯಿತು. ಸ್ವಾಮಿಯ ಕ್ಷೇತ್ರದ ಸಾಧನೆಗಳೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು. ಗ್ರಂಥಾಲಯ, ಶಿಕ್ಷಣ ಸಂಸ್ಥೆ, ತರಬೇತಿ ಕೇಂದ್ರಗಳು, ಶ್ರೀ ಸಿದ್ಧಲಿಂಗೇಶ್ವರ ಶೈವ ಪ್ರೌಢಶಾಲೆ ನೋಡ್ಬೋದು. ಇಲ್ಲಿ ಇದು ಸಂಸ್ಕೃತ ಪಾಠಶಾಲೆ. ಇಲ್ಲಿ ಅನೇಕ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರ ಮುಂತಾದ ತರಬೇತಿ ಕೇಂದ್ರಗಳು ಇಲ್ಲಿ ನೆಲೆಗೊಂಡಿದ್ದಾವೆ. ಎಲ್ಲ ಶ್ರೀಗಳ ಪವಾಡದಿಂದ ಅಂದ್ರೆ ತಪ್ಪಾಗಲಾರದು. ಈ ಸಿದ್ಧಗಂಗಾ ಕ್ಷೇತ್ರವನ್ನು ತ್ರಿವಿಧ ದಾಸೋಹ ಅಂತಲೂ ಕರೀತಾರೆ. ತ್ರಿವಿಧ ದಾಸ ಎಂದರೆ ವಿದ್ಯೆ, ಊಟ, ವಸತಿ. ಈ ಪ್ರಸಿದ್ಧ ಮೂರುಗಳನ್ನು ತ್ರಿವಿಧ ದಾಸೋಹ ಎಂದು ಕರೆಯುತ್ತಾರೆ. 1917ರಲ್ಲಿ ಶ್ರೀ ಸಿದ್ದೇಶ್ವರ ಅಡಿಯಲ್ಲಿ ವಿದ್ಯಾರ್ಥಿ ನಿಲಯ ಆರಂಭವಾದ್ದರಿಂದ ಇವತ್ತಿಗೂ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿ ನಿಲಯದಲ್ಲಿ ಊಟ ವಸತಿ ಸಹಿತ ಇಲ್ಲಿ ವಾಸವಾಗಿದ್ದಾರೆ. ಒಂದು ಪುಷ್ಕರಣಿ ಸಹ ಇದೆ, ನೀವು ನೋಡ್ಬೋದು. ಇಲ್ಲಿ ಶ್ರೀ ಸಾನ್ನಿಧ್ಯಗಳ ಮಧ್ಯದಲ್ಲಿ ಪುಷ್ಕರಣಿಯು ಸಹ ಇಲ್ಲಿ ನೋಡಬಹುದು. ಬೆಟ್ಟದ ತುದಿಯಲ್ಲಿ ಎಲ್ಲ ಅಲ್ಲಿ ಮೇಲ್ಗಡೆ ಶ್ರೀ ಕೋಡಿಸಿದ್ದೇಶ್ವರ ದೇವಾಲಯ, ಗಂಗಾ ಮಾತೆ ದೇವಸ್ಥಾನ ನೀವು ಕಾಣಬಹುದು. ಅಲ್ಲಿ ಅನೇಕ ಸ್ಥಳಗಳು ಇದ್ದಾವೆ ಬೆಟ್ಟದ ಮೇಲೆ. ಇಲ್ಲಿ ನೋಡಿ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಇಲ್ಲಿ ನೀವು ನೋಡ್ಬೋದು. ಅಂದರೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಗಳು ಇಲ್ಲಿ ನಡೆಯುತ್ತವೆ ಜಾತ್ರೆಯ ಸಮಯದಲ್ಲಿ. ಈಗೆಲ್ಲ ರೆಂಟ್ ಕ್ಲೋಸ್ ಆಗಿದ್ದಾವೆ. ಮಠ ನೋಡ್ಕೊಂಡು ಕ್ಯಾತ್ಸಂದ್ರಕ್ಕೆ ಬಂದ್ವಿ. ಇಲ್ಲಿ ಕ್ಯಾತ್ಸಂದ್ರ ಫೇಮಸ್ ಏನಪ್ಪ ಅಂದರೆ ತಟ್ಟೆ ಇಡ್ಲಿ ಇಲ್ಲಿಯ ಫೇಮಸ್ಸು. ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ.